ಹಾಯ್ ಫ್ರೆಂಡ್ಸ್, ಇವತ್ತು ನಂದಿನಿ ಬೆಣ್ಣೆಯಿಂದ ಹೇಗೆ ತುಪ್ಪ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಅರ್ಧ ಕೆ ಜಿಯದು 2 ಪ್ಯಾಕೆಟ್ ಬೆಣ್ಣೆನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಸಣ್ಣ ಉರಿಲೇ ಚೆನ್ನಾಗಿ ಇದಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಹಾಕಿ ಯಾವ ರೀತಿ ಮರಳಾದ ತುಪ್ಪನ ಮನೇಲೇ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ವೀಳ್ಯದೆಲೆ, ಕರಿಬೇವು, ಮೆಂತ್ಯ, ಏಲಕ್ಕಿ, ಸ್ವಲ್ಪ ಉಪ್ಪು ಮತ್ತು ಮೆಂತ್ಯ. ಈಗ ಇದು ಒಂದೊಂದನ್ನೇ ಮುರಿದು ಹಾಕೋಣ. ವೀಳ್ಯದೆಲೆ, ಕರಿಬೇವು, ಏಲಕ್ಕಿ, ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಕರಿಬೇವು, ಏಲಕ್ಕಿ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲೇ ಕುದಿಸೋಕ್ಕೆ ಬಿಡಬೇಕು. ಇದು ನೊರೆ ಮೇಲ್ಗಡೆ ಬರ್ತಾ ಇರುತ್ತೆ. ಆದಷ್ಟು ಇದನ್ನು ಸಣ್ಣ ಉರಿಲಿ ಕೈ ಆಡಿಸ್ತಾ ಉಕ್ಕು ಬಂದು ಸುರಿಯೋ ಥರ ಮಾಡಬೇಡಿ. ನೋಡಿ, ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಯಾವ ರೀತಿ ಕುದೀತಾ ಇದೆ. ಕುದೀತಾ ಆ ನೊರೆ ಹಾಗೆ ಮೆಲ್ಟ್ ಆಗಿಬಿಡ್ಬೇಕು. ಆ ಥರ ಮಾಡಬೇಕು. ಯಾವ ರೀತಿ ಕುದಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ನೋಡಿ, ನಾವು ಉಕ್ಕು ಬಂದಾಗ ಈ ರೀತಿ ಹೊರಗಡೆ ತೆಗೆದು ಮತ್ತೆ ಒಲೆ ಮೇಲಿಟ್ಟು ಸಣ್ಣ ಉರಿಲೇ ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ನಾವು ಒಲೆ ಮುಂದೆನೇ ನಿಂತು ಈ ತುಪ್ಪನ ಕಾಯಿಸ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಕುದೀತಾ ಇದೆ. ಬರ್ತಾ ನೋಡಿ ಯಾವ ರೀತಿ ಕೆನೆ ಎಲ್ಲ ಇದಾಗಿ ನೀಟಾಗಿ ಈಗ ತುಪ್ಪ ಪರ್ಫೆಕ್ಟ್ ಕನ್ಸಿಸ್ಟೆಂಟಿಗೆ ಬಂದಿದೆ. ಈಗ ನೋಡಿ ಆರಿದ ಮೇಲೆ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಚೆನ್ನಾಗಿ ಆರಿ ತಂಪಾಗಕ್ಕೆ ಬಿಡಬೇಕು. ತಂಪಾದಮೇಲೆ ಸೋಸಿ ಒಂದು ಗಾಜಿನ ಬಾಟ್ಲಿಗೆ ಹಾಕಿ, ಅದು ಗಾಜಿನ ಬಾಟ್ಲು ಅಥವಾ ಸ್ಟೀಲ್ ಬಾಟ್ಲಿಗೆ ಹಾಕಿ ಶೇಖರಣೆ ಮಾಡಿದ್ರೆ 1 ತಿಂಗಳು 2 ತಿಂಗಳವರೆಗೂ ಬರುತ್ತೆ.